PRS ಹೆಲ್ದಿ ಕುಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ರೆಸಿಪಿನಲ್ಲಿ ಹೇಳಿದ್ದೆ ಸ್ವೀಟ್ ಕಾರ್ನ್ದು ರೊಟ್ಟಿ ಮಾಡಿ ತೋರಿಸ್ತೀನಿ ಅಂದ್ಬಿಟ್ಟು ಇವತ್ತು ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂದ್ಬಿಟ್ಟು. ಸ್ವೀಟ್ ಕಾರ್ನಲ್ಲಿ ರೊಟ್ಟಿ ಮಾಡೋದು ತುಂಬ ಈಜಿ, ತುಂಬ ಟೇಸ್ಟ್ ಆಗಿರುತ್ತೆ. ವಡೆ ಎಷ್ಟು ಟೇಸ್ಟ್ ಬರುತ್ತೆ ಇದು ಅಷ್ಟೇ ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ನೀವು ಒಂದ್ಸಲ ಮಾಡಿಕೊಂಡು ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಏನೇನು ಬೇಕಂತ ಇಟ್ಟಿದ್ದೀನಿ ನೋಡ್ಕೊಳ್ಳಿ. ಸಿಂಪಲ್ ಐಟಮ್ಸ್ ಇದಕ್ಕೆಲ್ಲ ಬೇಕಾಗಿರೋದು. ನೋಡ್ಕೊಳ್ಳಿ ಏನೇನು ಇಟ್ಟಿದ್ದೀನಿ ಅಂದ್ಬಿಟ್ಟು. ಒಂದು ಬೌಲು ಸ್ವೀಟ್ ಕಾರ್ನ್ ಇಟ್ಟಿದ್ದೀನಿ, ಒಂದು ಅರ್ಧ ಬೌಲು ಅಕ್ಕಿ ಹಸಿಟ್ಟು ಏನಕ್ಕಪ್ಪ ಅಂದರೆ ಅದು ರುಬ್ಬಿದ ತಕ್ಷಣ ಸ್ವಲ್ಪ ತೆಳುವಾಗುತ್ತೆ. ಇಷ್ಟು ಹಾಕ್ಕೊಳ್ಳಲ್ಲ, ಒಂದು ಸ್ವಲ್ಪ ಅದಕ್ಕೆ ರೊಟ್ಟಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಿಕ್ಸ್ ಮಾಡ್ಕೊತೀನಿ. ನೋಡ್ಕೊಳ್ಳಿ ಎಷ್ಟು ಮಿಕ್ಸ್ ಮಾಡ್ಕೊತೀನಿ ಅಂತ. ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಸಿಟ್ಟಿದ್ದು, ಈರುಳ್ಳಿ, ಒಣಮೆಣಸಿನ್ಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು. ನೀವು ಇದಕ್ಕೇನಾದರೂ ಬೇಕಂದರೆ ನಮ್ಮ ಮನೇಲಿ ಸಬ್ಬಾಕ್ಷಿ ಸೊಪ್ಪು ನನ್ನ ಮಗನಿಗೆ ಸ್ವಲ್ಪ ಇಷ್ಟ ಆಗಲ್ಲ, ಅದಕ್ಕಾಗಿ ನಾನು ಸಬ್ಬಾಕ್ಷಿ ಸೊಪ್ಪು ಹಾಕ್ತಾ ಇಲ್ಲ. ನೀವು ಬೇಕಂದರೆ ಸಬ್ಬಾಕ್ಷಿ ಸೊಪ್ಪು ಇದ್ರೆ ಹಾಕ್ಕೊಳ್ಳಿ, ತುಂಬ ಟೇಸ್ಟಾಗಿ ಬರುತ್ತೆ ರೊಟ್ಟಿ ಮಾತ್ರ. ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಸಬ್ಬಾಕ್ಷಿ ಸೊಪ್ಪು ಬೇಕಂದರೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಹಾಕಿಲ್ಲ. ಇಷ್ಟೇ ಐಟಮ್ಸ್ ಬೇಕಾಗಿರೋದು. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಸ್ವೀಟ್ ಕಾರ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿನೂ ಅದಕ್ಕೆ ಹಾಕೊಂಡಿದ್ದೀನಿ. ನೋಡಿ, ಒಂದು 3 ರಿಂದ 4 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ಬಿಡೋಣ. ನೋಡಿ, ಇಷ್ಟು ನುಣ್ಣಗೆ ನೋಡಿ ಇದೇ ತರ ನೀವು ರುಬ್ಕೊಳ್ಳಿ. ನೀರೆಲ್ಲ ಹಾಕಕ್ ಹೋಗ್ಬೇಡಿ, ಬರೀ ಜೋಳ ಮಾತ್ರ ರುಬ್ಕೊಂಡ್ಬಿಡಿ. ಮರೆತು ನೀರ್ಗೀರು ಹಾಕೊಂಡ್ಬಿಟ್ಟಿರ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಫಸ್ಟ್. ನೋಡಿ, ರುಬ್ಕೊಂಡ್ಬಿಟ್ಟು ಬೌಲ್ಗೆ ಹಾಕಿದ್ದೀನಿ. ಈರುಳ್ಳಿ ನೀವು ಇದೇ ತರನೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಈರುಳ್ಳಿ ಹಾಕೊಂಡ್ಬಿಡಿ. ಹಾಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು, ನಾನು ಹೇಳಿದ್ನಲ್ಲ ಸಬ್ಬಾಕ್ಷಿ ಸೊಪ್ಪಿದ್ರೆ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಉಪ್ಪು ನಾನು ಕೈಯಲ್ಲೇ ಹಾಕೋತೀನಿ. ಪ್ರತಿ ಸಲ ಹೇಳ್ತೀನಿ, ಈ ಸ್ಪೂನಲ್ಲಿ ಬರ್ದೇ ಇರೋರು ಕಲ್ತ್ಕೊಳ್ಳೋರು ಸ್ಪೂನಲ್ಲಿ ಹಾಕೊಳ್ಳಿ. ನೋಡಿ, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಇಷ್ಟು ಹಾಕಲ್ಲ, ಒಂದು ಸ್ವಲ್ಪ ಸ್ವೀಟ್ ಕಾರ್ನು ಮಿಕ್ಸಿಗೆ ಹಾಕಿದ ತಕ್ಷಣ ಸ್ವಲ್ಪ ತೆಳುವಾಗುತ್ತಲ್ಲ, ಅದಕ್ಕೆ ಅದಕ್ಕೆ ಹಾಕ್ಬಿಟ್ರೆ ಈಕ್ವಲ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಸ್ವಲ್ಪ ಮಾತ್ರ ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಸಾಕು, ಅಷ್ಟು ಹಾಕ್ಬಿಟ್ಟು ಕಾಲ್ಸ್ಕೊಂಡ್ಬಿಡೋಣ ಚೆನ್ನಾಗಿ. ನೋಡಿ, ಕರೆಕ್ಟಾಗಿ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ. ಅಕಸ್ಮಾತ್ ಕಲ್ತ್ಕೊಳ್ಳೋರು ಇಲ್ಲ ನಮ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಂದ್ರೆ ಪರವಾಗಿಲ್ಲ, ಇನ್ನೊಂದು 1/4 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಸೂಪರ್ ಆಗಿ ಬರುತ್ತೆ ರೊಟ್ಟಿ. ನೋಡಿ, ಇದೇ ಅದಕ್ಕೇನೆ ಕಲ್ಸ್ಕೊಂಡಿದ್ದೀನಿ. ನೀವು ಇದೇ ಅದಕ್ಕೇನೆ ಕಲ್ಸ್ಕೊಂಡ್ಬಿಡಿ. ನೋಡಿ, ಪೇಪರ್ಗೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸವರ್ಕೊಂಡಿದ್ದೀನಿ. ಕಲಿಯೋರು ಸ್ವಲ್ಪ ಚಿಕ್ಕದಾಗೇನೆ ಉಂಡೆ ಹಾಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇರೋರು ದೊಡ್ಡದಾಗೇನೆ ಹಾಕೊಳ್ಳಿ. ಬರೋರು ಕಲ್ತ್ಕೊಳ್ಳೋರು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ರೊಟ್ಟಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮು ಚೆನ್ನಾಗಿ ಕಲ್ತ್ಕೊಂಡು ಹಾಕೋಬಹುದು ದೊಡ್ಡದಾಗೇನೆ. ನೋಡಿ, ಇಷ್ಟೇ ಹಾಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ತಟ್ಕೊಳ್ಳಿ. ನೋಡಿ, ಉರಿ ಕ್ಯಾಜುಯಲ್ ಆಗಿ ಎಷ್ಟು ಇಡ್ತೀರೋ ಅಷ್ಟು ಇಟ್ಕೊಳ್ಳಿ. ಇದಕ್ಕೆ ಮೀಡಿಯಂ ಅಲ್ಲೇನು ಇಟ್ಕೋಬೇಡಿ. ಯಾವಾಗಲೂ ಡೈಲಿ ಅಡುಗೆಗೆ ಎಷ್ಟು ಇಟ್ಕೋತೀರಾ ಅಷ್ಟೇ ಇಟ್ಕೊಳ್ಳಿ. ನೋಡಿ, 1 ಸ್ಪೂನ್ ಎಣ್ಣೆ ಸವರಿದ್ದೀನಿ ಹೆಂಚ ಮೇಲೆ. ನೋಡಿ, ಈ ತರ ಹಾಕ್ಬಿಡಿ. ಹಾಕ್ಬಿಟ್ಟು ಹುಷಾರಾಗಿ ನಿಧಾನಕ್ಕೆ ಎತ್ಕೊಳ್ಳಿ. ನೋಡಿ, ಇದ್ರ ಮೇಲೇನು ಹೆಂಚು ಸ್ವಲ್ಪ 1 ಸ್ಪೂನ್ ಅಷ್ಟು ಹಾಕೋದೀನಿ. ಮೇಲ್ಗಡೆನು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ತುಂಬಾ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ರೀ ಸ್ವೀಟ್ ಕಾರ್ನ್ ರೊಟ್ಟಿ. ಸಾಕು, 1 ಸ್ಪೂನ್ ಹಾಕೊಂಡು ಈ ತರ ಹಾಕೊಂಡ್ಬಿಡಿ. ನೋಡಿ, ಬಿಸಿ ಸ್ವೀಟ್ ಕಾರ್ನ್ ರೊಟ್ಟಿ ರೆಡಿ ಆಗಿದೆ. ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ಮತ್ತೆ ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೀನಿ. ನೀವು ಯಾವ ಚಟ್ನಿ ಬೇಕಾದ್ರೂ ಮಾಡ್ಕೊಳ್ಳಿ. ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ, ಕಡಲೆಬೀಜಿ ಚಟ್ನಿನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಟೊಮೊಟೊ ಚಟ್ನಿ ಮಾಡಿದ್ದೀನಿ, ಯಾಕಂದ್ರೆ ನಮ್ಗೆ ಜೋಳದ ರೊಟ್ಟಿ ಮಾಡಿದ್ರೆ ಇದೇ ಫೇವ್ರೇಟು. ಅದಕ್ಕೆ ನಮ್ಮ ಮನೇಲಿ ಟೊಮೊಟೊ ಚಟ್ನಿ ಇದಕ್ಕೆ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮಾಡ್ಕೊಂಡು ತಿನ್ಬಿಟ್ಟು ಚಿಕ್ಕ ಮಕ್ಳಿದ್ರೆ ಅವ್ರಿಗೂ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ರುಚಿ ಇರುತ್ತೆ, ಟೇಸ್ಟ್ ಅಂತಾರಲ್ಲ ಅದು ತುಂಬಾನೇ ಇರುತ್ತೆ ಸ್ವೀಟ್ ಕಾರ್ನ್ ರೊಟ್ಟಿ. ಇದ್ರಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ವೇಸ್ಟ್ ಮಾಡಬೇಡಿ. 2-3 ಇದ್ರೆ ವೇಸ್ಟ್ ಮಾಡ್ಕೊಂಡು ಬಿಸಾಕ್ಬೇಡಿ. ಮನೇಲಿ ಮಾಡ್ಕೊಂಡು ಈ ತರ ತಿನ್ಬಿಟ್ಟು ನೀವು ಹೇಗಿತ್ತು ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡು ನಿಮ್ಗೂ ತೋರಿಸ್ತಾ ಇದ್ದೀನಿ. ನೀವು ಮಾಡ್ಕೊಂಡು ತಿನ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.